ತುಂಬ ಸಂತೋಷ ಅನ್ನಿಸ್ತೈತೆ. ಯಾಕಂದರೆ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಮಗ ನಾನು. 14 ವಯಸ್ಸಿನಲ್ಲಿ ನಮ್ಮ ತಂದೆಯನ್ನು ಕಲ್ತುಕೊಂಡಂಥ ಹುಡುಗ. MBBS ಆಗಬೇಕು ಒಂದು ಆಸೆ ಇತ್ತು, ಆಗೋಕ್ಕಾಗಲಿಲ್ಲ. ಅಪ್ಪ ಸತ್ತೋದ್ರು, ಯಾವ ಒಂದು ಸಪೋರ್ಟ್ ಇರಲಿಲ್ಲ. ಆವಾಗಲಿಂದ ಒಂದು ಒಳಗೆ ಒಂದು ಕುದಿಯುವಂತಹ ಒಂದು ಆಸೆ. ನನ್ನ ಥರ ಮಕ್ಕಳು ಎಷ್ಟೋ ಜನ ಇದ್ದಾರೆ, ಯಾತಕ್ಕಾಗಿ ನಾನು ಅವನ್ನ ಸಾಕಬಾರ್ದು, ನೋಡ್ಕೋಬಾರ್ದು, ಅವ್ರಿಗಿರುವಂಥ ಕನಸುಗಳನ್ನ ನನ್ನ ನನಸು ಯಾಕೆ ಮಾಡಬಾರ್ದು ಅಂತೇಳಿ ಅಲ್ಲಿಂದ ತುಂಬ ಕಷ್ಟಪಟ್ಟು ಓದಿ ಡಿಗ್ರಿ ಮುಗಿಸಿ ಮಾಸ್ಟರ್ಸ್ ಮುಗಿಸಿ ಆವಾಗ ಒಂದು ಚಾನ್ಸ್ ಸಿಕ್ತು ನನಗೆ 10 ಮಕ್ಕಳಿಂದ ಸ್ಟಾರ್ಟ್ ಮಾಡೋಕ್ಕೆ. 2001ರಲ್ಲಿ ಆ್ಯಕ್ಚುಲಿ ಎಸ್ಟಾಬ್ಲಿಷ್ ಆಗಿದ್ದು, 2000ರಲ್ಲಿ ಸ್ಟಾರ್ಟ್ ಮಾಡಿದ್ದು. ನಂತರ ಮಕ್ಕಳನ್ನ 10 ಜನನ ನಾನು ನನ್ನ ಮನೆಯಲ್ಲೇ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನಾನಿದ್ದಂಥ ಒಂದು ಏರಿಯಾದಲ್ಲಿ ಸ್ಟಾರ್ಟ್ ಮಾಡಿದೆ. 10 ಜನ ಮಕ್ಕಳು ಇವತ್ತು 180ಕ್ಕೆ ದಾಟಿ 12 ಜನ ಮಕ್ಕಳಿಗೆ ಮದುವೆ ಮಾಡಿದೆ. ಶಿಕ್ಷಣ ಜರ್ನಿ ಅನ್ಬೋದು ಎಷ್ಟು ತುಂಬ. ಯಾಕಂದರೆ ಅವರೆಲ್ಲ ಇವಾಗ ಟೀಚರ್ಸ್ ಆಗಿದ್ದಾರೆ, MBA ಮಾಡಿದ್ದಾರೆ ಹುಡುಗರು. ಇವತ್ತು CA ಒಬ್ಬ ಹುಡುಗಿ ಮಾಡ್ತಾಯಿದ್ದಾಳೆ. ಸೊ ವಿಧವಾದಂಥ ಸ್ಟಡೀಸ್ನಲ್ಲಿ ತುಂಬ ಬೆಳೆದುಬಿಟ್ರು ಮಕ್ಕಳು. IT ನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಆ ಒಂದು ಹೆಮ್ಮೆ ಇವತ್ತು ಅವ್ರಿಗಿರುವಂಥ ಕನಸನ್ನು ನಾವು ನನಸು ಮಾಡಿದ್ರಲ್ಲ, ಆ ಸಂತೋಷ. ಅಷ್ಟೇ ಮಾತ್ರವಲ್ಲ, ಈ ಲೆಪ್ರಸಿ ಅವ್ರನ್ನ ನೋಡಿದೆ ನಾನು. ತುಂಬ ಭಯಂಕರವಾದ ಸಿಚುವೇಶನ್ ಏನಂದರೆ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಭಿಕ್ಷೆ ಬಿಡಬೇಕಾದ್ರೆ. ಸತ್ತೋಗ್ಬಿಟ್ರು ತುಂಬ ಜನ. ನಾನು ನೋಡಿ, ಇಲ್ಲ ಇವ್ರನ್ನ ದತ್ತು ತಗೋಬೇಕು ನಾವು ಅಂತೇಳ್ಬಿಟ್ಟು 45 ಜನ ದತ್ತು ತಗೊಂಡು, ಭಿಕ್ಷೆ ಇಲ್ಲ, ಸಂತೋಷವಾಗಿರಬೇಕು, ಆರಾಮಾಗಿರಬೇಕು, ಊಟ ಇದೆ, ಎಲ್ಲ ವಸತಿ ಎಲ್ಲ ಸೂಪರಾಗಿರಬೇಕು, ಆರಾಮಾಗಿ ಒಂದು ಡಿಗ್ನಿಟಿಯಿಂದ ಸತ್ತೋಗ್ಬೇಕು. ಅದೊಂದು ಇಷ್ಟೇ. ಮೂರನೇದು, ನಾನು ಒಬ್ಬ ತಾತನ ನೋಡ್ಕೊತಾ ಇದ್ದೆ. ಅವ್ರು ನನ್ನ ನೋಡ್ಕೊತಾರೆ ಹೇಳ್ಬೇಕಾದ್ರೆ ಚಿಕ್ಕವನಿರುವಾಗ. ನಾನು ಅವ್ರ ವಯಸ್ಕರಾದಾಗ ಪಾಕಿಸ್ತಾನ್ ಡಿಸೀಸ್ ಬಂತು. ಅವ್ರನ್ನ ನಾನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಸಮಯದಲ್ಲಿ ಅವರ ತೀರ್ಕೊಂಡ ಮೇಲೆ ಒಂದು ಆಸೆ ಇತ್ತು, ಈ ಥರ ಅವ್ರನ್ನ ಯಾಕೆ ನೋಡಬಾರ್ದು ಅಂತ ಹೇಳಿಬಿಟ್ಟು ವಯಸ್ಕರಾದಂಥವ್ರನ್ನ ನೋಡಬೇಕು ಸಾಕಬೇಕಂತ 2013ನಲ್ಲಿ ಅದನ್ನು ಸ್ಟಾರ್ಟ್ ಮಾಡಿದೆ ಅಂತ ಒಂದು ಇವಾಗ 50 ಜನ ಇದ್ದಾರೆ. ಇಲ್ಲ, ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಯಾವುದೋ ಒಂದು ಸಪೋರ್ಟ್ ಇಲ್ಲದೇ ನಾನು ಇಷ್ಟು ಮಾಡಿದೆ. ಯಾವ ಒಂದು ಬ್ಯಾಕಪ್ ಹೇಳಿದೆ, ಯಾರು ನಾನು ನಿಂತ್ಕೊ ಸ್ವಲ್ಪ ಸ್ನೇಹಿತರು ಮಾತ್ರ ನನ್ನ ಜೊತೆಲಿದ್ದರು. ಆವಾಗ ಸ್ವಲ್ಪ ಸ್ನೇಹಿತರು ನನ್ನ ಜೊತೆಲಿ ಬಂದು ಸಹಾಯ ಮಾಡಿ. ಯಾವುದು ಇಲ್ಲದೇ ನಾನು ಇಷ್ಟು ಮಟ್ಟಿಗೆ ಬಂದಿದ್ದೀನಿ. ನಂತರ ಎಷ್ಟು ಜನ ಇದ್ದಾರೆ, ನೀವು ಮಾಡಬಲ್ರಿ, ಮಾಡ್ತೀರಾ, ಧ್ಯೇಯ ಇರಬೇಕಷ್ಟೇ. ಮಾಡಬೇಕು ಒಂದು ಆನ್ಸರ್ ಇರೋರು ಧ್ಯೇಯ ಇರಬೇಕು. ಸರ್, ಇದಕ್ಕೆಲ್ಲ ಸ್ಫೂರ್ತಿ ಯಾರು ಸರ್ ನಿಮಗೆ? ಇಷ್ಟೆಲ್ಲ ಯಾಕಂದರೆ ಇಷ್ಟೊಂದು ಸಾಹಸ ಯಾರು ಮಾಡಲ್ಲ ಮ್ಯಾಕ್ಸಿಮಮ್. ಆನೆಸ್ಟಾಗಿ ಹೇಳ್ಬೇಕಾದ್ರೆ ನಾನೇ ನನಗೆ ಸ್ಫೂರ್ತಿ. 2ನೇ ದೇವರು, ತಪ್ಪದೇ ದೇವ್ರು ಮೊದಲು. 2ನೇದು ದೇವ್ರು ನನಗೆ ಕೊಟ್ಟಂಥ ನನ್ನ ಲೈಫ್. ಯಾಕಂದರೆ ಅಷ್ಟು ಕಷ್ಟಪಡಲಿಲ್ಲ ನಾನು. ನಮ್ಮ ಒಂದು ಗುರು ದೇವರು ಅಷ್ಟೇ. ನಮ್ಗೆ ಗುರು ಅವರೇ. ನಾನೊಂದು ಹಾಡು ಬರೆದೆ, ಪ್ರೇರಣೆ ಕೊಡ್ತಾರೆ 100%. ಯಾಕಂದರೆ ಒಂದು ಹಾಡು ಬರೆದಿದ್ದೀನಿ. ನನಗೆ ಯಾರು ಇಲ್ದಾಗ ಅವರಿದ್ದರು, ನಾನು ಯಾರು ನಡೆಸದೇ ಇರುವಾಗ ಅವ್ರು ನಡೆಸಿದ್ರು, ನಾನು ಕಾಪಾಡದೇ ಇರುವಾಗ ಅವ್ರು ಕಾಪಾಡಿದ್ರು, ನನಗೆ ಧೈರ್ಯ ಕೊಟ್ಟರು, ನಡೆಸಿದ್ರು. ಇವತ್ತು ಒಳ್ಳೆ ಕೆಲಸ ಮಾಡೋಕ್ಕೆ ಒಂದು ಸ್ಫೂರ್ತಿ ಕೊಟ್ಟರು. ಆಫ್ಟರ್ ಸ್ಕೂಲ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾಯಿದ್ರು. ಇವಾಗಲೇ ಸ್ಟಾರ್ಟ್ ಮಾಡಿದ್ರು ಜೀವನದಲ್ಲಿ. ನಾನು ಹುಟ್ಟು ಬೆಳೆದಿದ್ದು ಜೀವನದಲ್ಲಿ. ಆ್ಯಕ್ಚುಲಿ ಆಫ್ಟರ್ ಸ್ಕೂಲ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು. ಯಾತಕ್ಕಾಗಿ ಇದು ಮಾಡಿದೆ ಅಂತ ಒಂದು ನಿಮಿಷ ಹೇಳ್ತೀನಿ. ನಾನು ಒಂದು ಕ್ಯಾಂಪ್ಗೆ ಹೋಗಿದ್ದೆ. ಚಿಕ್ಕ ಮಕ್ಕಳು ಕೂತ್ಕೊಂಡು ಆಟ ಆಡ್ತಾಯಿದ್ರು. ಆ ಕ್ಯಾಂಪಲ್ಲಿ ಕೂತ್ಕೊಂಡಿದ್ದೆ. 7 ವಯಸ್ಸು ಹುಡುಗ ಇನ್ನೊಂದು 7 ವಯಸ್ಸು ಹುಡುಗನಿಗೆ ಜೊತೆಲಿ ಗಲಾಟೆ ನಡೀತು. ಜಗಳ ಮಾಡಿ, ಚಿಕ್ಕ ಮಕ್ಕಳು ಜಗಳ ಮಾಡ್ತಾರೆ. ಅವರಿಬ್ಬರನ್ನ ನಾನು ಬಿಡಿಸಿ ಕೂರಿಸಿ ನೋಡ್ತಾ ಇದ್ದೀನಿ. ಅವನ್ನ ಗುರುಗುಟ್ಟು ನೋಡ್ತವನೆ, ಇವನ್ನ ಗುರುಗುಟ್ಟು ನೋಡ್ತವನೆ. ಆದರೆ ಒಬ್ಬ ಅದರಲ್ಲಿ ಏನು ಮಾಡ್ತಾನೆ ಅಂದರೆ, ಇನ್ನೊಬ್ಬನಿಗೆ ಈಗಂತಾನೆ. ಆದರೆ ನನಗೆ ಏನು ಹೇಳಿದೆ, ಕತ್ತು ಕೊಯ್ದು ಬಿಡ್ತೀನಿ ಅಂತ ಹೇಳ್ತಾ. ಯಾರು ಕಲಿಸ್ಕೊಟ್ಟಿದ್ದೀನಿ? ನಮ್ಮಪ್ಪ. ಯಾರು ಮಾತಾಡಿದ್ರು ಸಹ ಕತ್ತು ಕೊಯ್ದುಬಿಡುತ್ತೆ. ಅವನು ಆ ವಯಸ್ಸಲ್ಲೇ ಆ ಒಂದು ಸ್ಥಿತಿಯಲ್ಲಿ ಬೆಳೆದ್ರೆ ಅವ್ನು ಯಾವ ಥರ ಆಗ್ತಾನೆ? ಅವ್ರನ್ನ ನೋಡಿದ ತಕ್ಷಣ ನಾನು ಇಮಿಡಿಯೇಟಾಗಿ ಆಫ್ಟರ್ ಸ್ಕೂಲ್ ಸ್ಟಾರ್ಟ್ ಮಾಡಿಬಿಟ್ಟೆ. ಅಲ್ಲಿ ಹೋದೆ. ಇವಾಗ ಅವರಲ್ಲಿ ಮಾರ್ಪಾಡು ನೋಡ್ತಾ ಇದ್ದೀನಿ. ಯಾಕಂದರೆ ಮಾರಲ್ಸ್, ಎಜುಕೇಷನ್ ಸಪೋರ್ಟ್ ಮಾಡೋಣ, ಅವ್ರಿಗೆ ಒಳ್ಳೆಯ ಒಂದು ಪೀಳಿಗೆ ಕೊಡೋಣ, ಒಂದು ಲೈಫ್ ಕೊಡೋಣ, ಒಂದು ಫ್ಯೂಚರ್ ಕೊಡೋಣ. ಅದರಿಂದ ಒಂದು ಮಾರಲ್ ಲೈಫ್ ಅವ್ರು ಕೊಡೋಣ. ಅದರಿಂದ ನಾನು ತಪ್ಪದೇ ಅವ್ರನ್ನ ಹೊರ ತೊಗೊಂಬರ್ತೀನಿ ಅಂತ ನನಗೆ ಒಂದು ಧೈರ್ಯ ಇದೆ. ಇವತ್ತು 25ನೇ ವರ್ಷ ನಮ್ಮ ಹಬ್ಬ. 25 ವರ್ಷ ಭಗವಂತ ನಮ್ಮನ್ನು ಕಾಪಾಡ್ದ. ಎಷ್ಟೋ ಕಷ್ಟಗಳು, ಏರುಪೇರುಗಳು, ಆದರೂ ಸಹ ತಪ್ಪದೇ ಇವಾಗ ಮುಂದಕ್ಕೂ ನಡೆಸ್ತಾನೆ. ನನ್ನ ಹೆಸರು ರೆವರೆಂಡ್ ಡಾಕ್ಟರ್ ಜಾರ್ಜ್ ಫೆರ್ನಾಂಡಿಸ್ ಅಂತ.